ಎಲ್ರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಪ್ರೀತಿಯ ಮಂಜು ಭಾಷಿನಿ. ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ಹೆಸರು. ಬಟ್ ಐ ಆಲ್ಸೋ ವಾಂಟ್ ಟು ಸೇ ಕಂಗ್ರ್ಯಾಚುಲೇಷನ್ ಗರ್ಲ್ಸ್, ಕಂಗ್ರ್ಯಾಚುಲೇಷನ್ ಸಿಸ್ಟರ್. ಇಲ್ಲೇನಂತ ಹೇಳಿದ್ರೆ, ಒಂದು ಒಳ್ಳೆ ಕಥೆ, ಅದ್ಭುತವಾದ ಅಪ್ಪಟ ಕನ್ನಡ ಕಲಾವಿದರು ಅಂತ ನನಗೆ ಗೊತ್ತಾಗಿ ಇನ್ನಷ್ಟು ಜಾಸ್ತಿ ಖುಷಿ ಆಯಿತು. ನಿಜವಾಗ್ಲೂ ಆ್ಯಕ್ಟಿಂಗ್ ವಿಷಯದಲ್ಲಿ ಹೇಳಿದ್ರೆ, ಫಸ್ಟ್ ನಾನು ಕಲಾವಿದೆ ಆಗಿರೋದ್ರಿಂದ ಆ್ಯಕ್ಟಿಂಗ್ ಭಾಗ ಹೇಳ್ಬಿಡ್ತೀನಿ. 3 ಜನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಆ್ಯಕ್ಟಿಂಗ್ ಅಂತ ಅನ್ನಿಸ್ಬಾರ್ದು, ರಿಯಲ್ ಆಗಿ ಅಂತ ಅನ್ನಿಸ್ಬೇಕು. ಆ ಎಲ್ಲ ನ್ಯೂಯಾನ್ಸಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಒಬ್ಬೊಬ್ಬರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬ ಚೆನ್ನಾಗಿ ಪೇ ಮಾಡಿದ್ದಾರೆ. ಇನ್ನು ಕತೆ ಹೇಳಬೇಕು ಅಂತ ಹೇಳಿದ್ರೆ, ಲವ್ ಸ್ಟೋರಿ, ಒಂದು ಹಾಡಿರುತ್ತೆ, ಯಾರೋ ಒಬ್ರು ವಿಲನ್ ಇರ್ತಾರೆ, ಎಲ್ಲೋ ಒಂದು ಫೈಟಿಂಗ್ ಇರುತ್ತೆ, ಅಷ್ಟೇ. ಸಿನಿಮಾ ನೋಡೋಕೆ ಹೋಗ್ಬೇಕಾ ಅಂತ ಅಂದ್ಕೊಂಡೇ ಬಂದೆ. ಫಸ್ಟ್ ಹಾಫು ಜಾಲಿಯಾಗಿ ತಮಾಷೆಯಾಗಿ ನಡೀತು. ಬಟ್ ಸೆಕೆಂಡ್ ಹಾಫ್ ವಾಸ್ ಟೂ ವೆರಿ ಗುಡ್. ತುಂಬ ಎಮೋಷನಲ್ ಆಗಿತ್ತು. ಆ ಎಮೋಷನ್ನ 3 ಜನ ತುಂಬ ಚೆನ್ನಾಗಿ ಹೊರಗಡೆ ತಂದಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ. ನಮ್ಮ ಕನ್ನಡದಲ್ಲಿ ಇನ್ನಷ್ಟು ಹಲವಾರು ಸಿನಿಮಾಗಳು ಬರಬೇಕು. ಆ 3 ಗಂಟೆ ನಾವೇನು ಕೂತಿರ್ತೀವಿ, ಆ 3 ಗಂಟೆ ಕಳೆದು ಹೋಗ್ಬಿಡ್ಬೇಕು, ನಾವು ಆ ಸ್ಕ್ರೀನ್ ಒಳಗಡೆ ಹೋಗಬೇಕು. ಆ ಎಲ್ಲ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ. ಹಾಗೆ ಅವ್ರು ಸಕ್ಸಸ್ ಆಗಿದ್ದಾರೆ. ಸುಮ್ಮನೆ ಓಕೆ ನೋಡ್ತಾ ನಾವು ಆ ಕ್ಯಾರೆಕ್ಟರ್ಗಳ ಜೊತೆ ಆ ಜರ್ನಿ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡೋಕ್ಕೆ ಬಂದರೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಅಂತ ಆಗಲೇ ಸುನೇತ್ರ ಅವ್ರು ಹೇಳಿದರು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಒಂದ್ಸತಿ ಬನ್ನಿ, ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಸಿನಿಮಾ ಹೇಗಿದೆ ಅಂತ. ಟು ದ ಹೋಲ್ ಟೀಮ್ ಐ ಸೇ ಕಂಗ್ರ್ಯಾಚುಲೇಷನ್ಸ್, ಆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ, ಸಿನಿಮಾ ಹಿಟ್ ಆಗಲಿ, 100 ದಿನ ಓಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ದ. ಈಗಷ್ಟೇ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಮೂವಿ ನೋಡಿ ಆಚೆ ಬರ್ತಾ ಇದ್ದೀನಿ. ತುಂಬ ಚಿಲ್ ಮೂವಿ ಅಂತ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದೆ ನಾನು ಫಸ್ಟ್ ಸೀನಿಂದ ಕ್ಲೈಮ್ಯಾಕ್ಸ್ವರೆಗೂ. ಆ್ಯಂಡ್ ಹೀರೋ ಎಲ್ಲೂ ನನಗೆ ಹೊಸಬ್ರಂತ ಅನಿಸೇ ಇಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ದ 2 ಬ್ಯೂಟಿಫುಲ್ ಗರ್ಲ್ಸ್ ಅವ್ರ ಫ್ರೇಮಿಗೆ ಬಂದಾಗೆಲ್ಲ ಪ್ರತಿಯೊಂದು ಫ್ರೇಮು ತಿಂದಾಕಿದ್ದಾರೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ದೇ ಲುಕ್ ಸೋ ಲವ್ಲಿ, ಸೋ ಬ್ಯೂಟಿಫುಲ್. ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 3 ಜನ ಆ ಪಾತ್ರ ಅಂದರೆ ಲಿಟ್ರಲಿ ಆ ಪಾತ್ರದೊಳಗಡೆ ಇನ್ವಾಲ್ವ್ ಆಗಿಬಿಟ್ಟಿದ್ವಿ ನಾವು, ಅಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಆ್ಯಂಡ್ ಸಿನಿಮಾ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡಿರೆಕ್ಷನ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಅಂದರೆ ಎಲ್ಲೂ ಸಿನಿಮ್ಯಾಟಿಕ್ ಆಗಿ ಅನಿಸಿಲ್ಲ. ತುಂಬ ಆಡ್ ಭಾಷೆ ಥರ ಇತ್ತು. ಜನರಲಿ ನಾವು ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತೀವಿ ಅಂದರೆ ಫ್ರೆಂಡ್ಶಿಪ್ನ ಟರ್ಮ್ ಮಾಡಿರೋದು, ಅದ್ರ ಬಗ್ಗೆ ಆ ಒಂದು ಏನೋ ಕ್ಲಾರಿಟಿ, ಆ ಒಂದು ಪ್ಯೂರ್ನೆಸ್, ಆಮೇಲೆ ಹುಡುಗರು POV ತೋರಿಸಿರೋದು, ಎವ್ರಿಥಿಂಗ್. ಐ ಜಸ್ಟ್ ಲವ್ ದ ಮೂವಿ. ಇಟ್ಸ್ ಡ್ಯಾಮ್ ಚಿಲ್ ಗೈಸ್. ಐ ಥಿಂಕ್ ಯು ಶುಡ್ ವಾಚ್ ಇಟ್. ಆ್ಯಂಡ್ ನವೆಂಬರ್ ಮಂತ್ ನಮ್ಮ ರಾಜ್ಯೋತ್ಸವ ತಿಂಗಳು ಹಲವಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಕೂಡ ರಿಲೀಸ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಇನಿಷಿಯಲಿ ನನಗೆ ಟ್ರೈಲರ್ ನೋಡಿದಾಗ ಏನಪ್ಪ ಇದು ಕನ್ನಡ ಮೂವಿ ಈ ಥರ ಬಂತ, ಇದು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತು. ಆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಇವತ್ತು ನಾನು ಬಂದು ಮೂವಿ ನೋಡಿದೆ. ಅದ್ಭುತವಾದ ಮೂವಿ. ಒಬ್ಬೊಬ್ಬರ ಪಾತ್ರ ಒಬ್ಬೊಬ್ರದ್ದು ಹೊಸಬ್ರು ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ. ಎಂಥ ಪ್ರೊಫೆಷನಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರು. ಬರೀ ಅದಕ್ಕೆ ನಾವು ಹೇಳಲ್ವಾ, ಡೋಂಟ್ ಗೋ ವಿತ್ ದ ಕವರ್ ಪೇಜ್ ಅಂತ. ಪೂರ್ತಿ ಬುಕ್ ಓದಿದ್ರೆ ಬುಕ್ ಏನು ಅಂತ ಅರ್ಥ ಆಗತ್ತೆ. ಸೊ ಪೂರ್ತಿ ಬುಕ್ ಓದ್ಲಿಕ್ಕೆ ಬಂದೆ. ಅದ್ಭುತವಾದ ಸಿನಿಮಾ. ಎಷ್ಟು ನೀಟಾಗಿದೆ ಅಂದರೆ ಯಾವುದೇ ಒಂದು ಆ್ಯಂಗಲಲ್ಲಿ ಎಲ್ಲೂ ವಲ್ಗ್ಯಾರಿಟಿ ಇಲ್ಲ. ಯಾಕೆಂದರೆ ಟೀಸರ್ ನೋಡಿದ ತಕ್ಷಣ ಎಲ್ಲೆಲ್ಲೋ ಹೋಗುತ್ತೆ. ಯಾಕೆಂದರೆ ಮನುಷ್ಯನ ಮನಸ್ಸು ಕೋತಿಗಳ ಥರ. ಸೊ ಎಲ್ಲಿ ಹೋಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಕೋತಿ ಥರ ಇರೋವಂಥ ಮನಸ್ಸನ್ನ ತೊಗೊಂಬಂದು ಒಂದು ಜಾಗದಲ್ಲಿ ಕಟ್ಟಾಕಿದ್ದಂಥ ಮೂವಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಿಜವಾಗ್ಲೂ ನಾನು ಇಡೀ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೀಸ್ 2 ಪರ್ಲ್ಸ್, ಮುತ್ತುಗಳು, ಈ ಮುತ್ತುಗಳನ್ನ ಹ್ಯಾಂಡಲ್ ಮಾಡಿದ್ದು ಈ ದೊಡ್ಡ ಮುತ್ತು ಇಲ್ಲಿ. ಏಕೆಂದರೆ ಇಲ್ಲಿ ಫ್ರೆಂಡ್ಶಿಪ್ ಮುಖ್ಯನಾ, ಪ್ರೀತಿ ಮುಖ್ಯನಾ, ಇಲ್ಲ ತಂದೆ ತಾಯಿ ಆ ಒಂದು ಬಾಂಡಿಂಗ್ ಮುಖ್ಯನಾ ಅನ್ನೋದು ಪ್ರತಿಯೊಬ್ಬನಿಗೂ ಆ ಕನ್ಫ್ಯೂಷನ್ಸ್ ಇರುತ್ತೆ. ಪ್ರತಿಯೊಬ್ಬನಿಗಿರೋವಂಥ ಕನ್ಫ್ಯೂಷನ್ಸ್ನ ಬಿಡಿಯಾಗಿ ಬಿಡಿಸಿ ಇಲ್ಲಿ ತಂದಿಟ್ಟವರು ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಅವರು. ಇಡೀ ಎಂಟೈರ್ ಕುಟುಂಬ ಬಂದು ಈ ಮೂವಿನ ನೋಡಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್ನ ಅವ್ರು ಇನ್ನೂ ಎನ್ಕರೇಜ್ ಮಾಡಬೇಕು. ಇಂಥ ಒಳ್ಳೆ ಅದ್ಭುತ ಫಿಲಮ್ಗಳು ಇನ್ನೂ ಮುಂದೆ ಬರಬೇಕು ಅಂತ ನಾನು ಪ್ರತಾಪ್ ಅಂತ ಡೈರೆಕ್ಟರ್ಗಳನ್ನ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ ಬ್ರದರ್ಸ್.